ಎಸ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ದೆಹಲಿಯತ್ತ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಧಾವಿಸ್ತಾ ಇದ್ದಾರೆ. ದೆಹಲಿ ವಿಮಾನದಲ್ಲಿ ಕೆಸಿ ವೇಣುಗೋಪಾಲ್ ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ. ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕಾಂಗ್ರೆಸ್ ನಾಯಕರು ತೆರಳುತ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೆಹಲಿಯತ್ತ ಧಾವಿಸ್ತಾ ಇದ್ದಾರೆ. ಬೆಳಗಾವಿಗೆ ಬಂದಿದ್ರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅಲ್ಲಿಂದ ದೆಹಲಿಗೆ ಈಗ ದೌಡಾಯಿಸ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಧಾವಿಸ್ತಾ ಇದ್ದಾರೆ. ಏಮ್ಸ್ ಆಸ್ಪತ್ರೆಗೆ ತೆರಳುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಈಗಾಗಲೇ ಪ್ರಿಯಾಂಕಾ ಗಾಂಧಿ ಭೇಟಿ ಕೊಟ್ಟಿದ್ದಾರೆ, ಸೋನಿಯಾ ಗಾಂಧಿ ಕೂಡ ಭೇಟಿ ಕೊಡೋರಿದ್ದಾರೆ. ಜೊತೆಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಕೂಡ ಭೇಟಿ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ದೆಹಲಿಗೆ ದೌಡಾಯಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಏರ್ಪೋರ್ಟ್ಗೆ ಬಂದಿರುವಂಥದ್ದು, ಈಗ ಧಾವಿಸ್ತಾರೆ, ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮನಮೋಹನ್ ಸಿಂಗ್ ಅವರ 2 ಟರ್ಮ್ನ 10 ವರ್ಷಗಳ ಕಾರ್ಯ ಸಾಧನೆಯನ್ನು ನೆನಪಿಸಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ 91ರಲ್ಲಿ ಅವರು ಹಣಕಾಸು ಸಚಿವರಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅವರ ಸೇವೆಯನ್ನು ನೆನಪಿಸಿಕೊಳ್ಳಲಾಗ್ತಾ ಇದೆ. ಮನಮೋಹನ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಿಗದಿಯಾಗಿದ್ದಂತಹ ಬಿಜೆಪಿಯ ಪ್ರತಿಭಟನೆ ಕೂಡ ರದ್ದಾಗಿದೆ. ವಿಧಾನಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಹಿರಿಯ ನಾಯಕರಾಗಿರುವಂತಹ ಎಚ್.ಸಿ. ಮಹದೇವಪ್ಪನವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಚ್.ಸಿ. ಮಹದೇವಪ್ಪನವರೇ, ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ, ಬಹಳ ನೋವಿನ ಸಂಗತಿ. ಅವರನ್ನು ಈ ಸಂದರ್ಭದಲ್ಲಿ ಹೇಗೆ ಸ್ಮರಿಸ್ಕೊಳ್ತೀರಿ ತಾವು? ದೇಶದ ಮತ್ತು ಪ್ರಪಂಚದ ದೊಡ್ಡ ಅರ್ಥಶಾಸ್ತ್ರವನ್ನು ಕಳ್ಕೊಂಡು ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮನಮೋಹನ್ ಸಿಂಗ್ ರವರು ತಮ್ಮ ಸರಳ ಜೀವನ, ನಡೆ ನುಡಿಯ ಮುಖಾಂತರ ಎಲ್ಲರಿಗೆ ಮಾದರಿಯಾಗಿತ್ತು. ಗುಣಾತ್ಮಕ ನಾಯಕತ್ವ ಮತ್ತು ನೈತಿಕತೆ ಅನ್ನೋದು ಅವ್ರಿಗೆ ತುಂಬಿ ತುಳುಕಾಡ್ತಾ ಇತ್ತು. ಅವರ ವ್ಯಕ್ತಿತ್ವವೇ ದೇಶಕ್ಕೆ ಹೆಚ್ಚಿನ ಗೌರವ ಘನತೆಯನ್ನು ತಂದುಕೊಟ್ಟಿತ್ತು. ಸಾರ್ವಜನಿಕ ಜೀವನಕ್ಕೆ ಮೆರುಗನ್ನು ಕೊಟ್ಟಿತ್ತು. ಅಧೋಗತಿಯಲ್ಲಿದ್ದಂತ ಆರ್ಥಿಕ ಪರಿಸ್ಥಿತಿ 1991ನಲ್ಲಿ ಉದಾರೀಕರಣದ ಮುಖಾಂತರ, ಜಾಗತೀಕರಣದ ಮುಖಾಂತರ ಇಡೀ ದೇಶದ ಆರ್ಥಿಕತೆಯನ್ನ ಉತ್ತಮಪಡಿಸಿ GDP 10%ಗೆ ಏರೋ ರೀತಿಯಲ್ಲಿ ಮಾಡತಕ್ಕ ಮೊದಲನೇ ಅರ್ಥಶಾಸ್ತ್ರದ ಶ್ರೇಷ್ಠ ತಜ್ಞರಾಗಿದ್ದರು. ನಾನು ಅವರನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ 3-4 ಬಾರಿ ದೆಹಲಿಯಲ್ಲಿ ಭೇಟಿ ಮಾಡಿದ್ದೆ. ಅವರ ಸರಳ ನಡೆ ನುಡಿ, ದೇಶದ ಬಗ್ಗೆ ಅತ್ಯಂತ ಅಭಿಮಾನ, ತುಡಿತಕ್ಕೆ ನೊಂದವರ ಪರವಾಗಿದ್ದಂತ ಅವರ ತುಡಿತ, ಅವರ ಸಲಹೆಗಳು ನಿಜವಾಗ್ಲೂ ನಮ್ಮ ಸಮಾಜದ ನಿರ್ಮಾಣ ಮಾಡುವುದೇ ಅವರಿದ್ದಂತ ಕನಸನ್ನ ಎತ್ತಿ ತೋರಿಸ್ತಾ ಇತ್ತು. ಅಂತ ಒಬ್ಬ ಶ್ರೇಷ್ಠ ನಾಯಕರನ್ನ ಕಳ್ಕೊಂಡು ದೇಶಕ್ಕೆ ತುಂಬಲಾರದ ಕಷ್ಟ ಆಗಿದೆ. ಇನ್ನು ಎಚ್.ಸಿ. ಮಹದೇವಪ್ಪನವರೇ, ಕೊನೆಯದಾಗಿ ತಾವು ಯಾವಾಗ ನೋಡಿದ್ದು, ಅಂದರೆ CM ಅವರ ಜೊತೆ ತಾವು ಭೇಟಿ ಆಗಿದ್ರಿ ಅಂತ ಹೇಳಿದ್ರಿ, ಅದನ್ನು ಹೊರತುಪಡಿಸಿ ಯಾವಾಗ ಅವರನ್ನು ಪರ್ಸನಲ್ ಆಗಿ ಏನಾದರೂ ಭೇಟಿ ಆಗಿದ್ರಾ? ಮಾತುಕತೆ ತಮ್ಮ ನಡುವೆ, ಮನಮೋಹನ್ ಸಿಂಗ್ ಅವರ ನಡುವೆ ನಡೆದಿತ್ತಾ ಏನಾದರೂ? ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಹೋದಾಗಲೆಲ್ಲ ನಾನು ಇಂಟರ್ವ್ಯೂ ಮಾಡಿ ಚರ್ಚೆ ಮಾಡ್ತಾ ಇದ್ದೆ. ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರಿಗೆ ತುಂಬವಾದಂತ ಆಳವಾದ ಜ್ಞಾನ ಇತ್ತು. ಮತ್ತು ಅವರು ಒಬ್ಬ ಶ್ರೇಷ್ಠ ಚಿಂತಕರಾಗಿದ್ರು. ಸದಾಕಾಲ ಅವರು ಸಂವಿಧಾನದ ಆಶಯಗಳ ಜಾರಿ ಬಗ್ಗೆ, ಜನರ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡೋರು. ಮತ್ತೆ ಅದನ್ನ ಕಾನೂನಾತ್ಮಕವಾಗಿ ಫುಡ್ ಸೆಕ್ಯೂರಿಟಿಯ, ರೈಟ್ ಟು ವರ್ಕ್, ರೈಟ್ ಟು ಲೀವ್ ಮತ್ತು ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಿತ್ತು. ರೈಟ್ ಟು ಇನ್ಫಾರ್ಮೇಶನ್ ಅಂದ್ರು. ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಅವರು ಮಾಡಿದಂತ ತಿದ್ದುಪಡಿ ರೈಟ್ ಟು ಇನ್ಫಾರ್ಮೇಶನ್ ಇವತ್ತು ಇಡೀ ದೇಶದ ಆಡಳಿತವನ್ನ ಸಾಮಾನ್ಯ ಜನರು ಕೂಡ ತಿಳ್ಕೊಳ್ಳೋ ರೀತಿ ಮಾಡಿದಂಥದ್ದು ಅವರ ಒಂದು ಪ್ರಾಮಾಣಿಕತೆಗೆ ದೊಡ್ಡ ಉದಾಹರಣೆ ಆಯ್ತು. ಇನ್ನೊಂದು ಮಾತು ಎಚ್.ಸಿ. ಮಹದೇವಪ್ಪ ಅವರೇ, ನಾವು ಸದ್ಯದ ರಾಜಕೀಯ ಪರಿಸ್ಥಿತಿಯಲ್ಲಿ ನೋಡ್ತೀವಿ, ರಾಜಕಾರಣಿಗಳು ಹೇಗೆ ಅಂದರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಮಾಡೋದಕ್ಕೂ ಮುಂಚೆನೇ ಮಾತನಾಡ್ತಾರೆ. ಆದರೆ ಮನಮೋಹನ್ ಸಿಂಗ್ ಅವರು ನಾ ಮೊದಲು ಮಾಡಿ ತೋರಿಸ್ತೀನಿ ಆಮೇಲೆ ಮಾತನಾಡ್ತೀನಿ ಅನ್ನೋ ವ್ಯಕ್ತಿತ್ವದವ್ರು ನೋಡಿ. ಇಲ್ಲಿ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡಿ ತೋರಿಸುವವರೇ ಮುಖ್ಯ ಅಂತ ಅನ್ಸುತ್ತೆ.
ಖಂಡಿತವಾಗಿ ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ ಎಂದು ಹೇಳಿದವರು ಅಲ್ಲ. ದೇಶ ಏನು ಮಾಡ್ಬೇಕು ಅನ್ನೋದನ್ನ ಮಾಡಿದ್ದನ್ನು ಹೇಳಿದ್ರೆ ಸುಮ್ಮನೆ ಇದ್ದಂತವ್ರು ಅಂತ ಒಬ್ಬ ಶ್ರೇಷ್ಠ ನಾಯಕ, ಗುಣಾತ್ಮಕವಾದಂತ ನಾಯಕ. ಅವು ಇವತ್ತಿನ ರಾಜಕಾರಣಗಳಿಗೆ ದೊಡ್ಡ ಪ್ರೇರಣಾ ಶಕ್ತಿ. ಎಷ್ಟು ಮಟ್ಟಿಗೆ ನಾವು ಅನುಕರಿಸ್ತೀವೋ ಗೊತ್ತಿಲ್ಲ. ನಿಜ ನಿಜ ನಿಜ. ಅವರ ವ್ಯಕ್ತಿತ್ವ ಬಹಳ ಮಾದರಿಯಾಗಿತ್ತು ಮಹದೇವಪ್ಪ ಅವರೇ. ತಾವು ಅವರನ್ನ ವ್ಯಕ್ತಿತ್ವವಾಗಿ ನೋಡಿದಂತಹ ಸಂದರ್ಭದಲ್ಲಿ ಒಬ್ಬ ಸರಳ ವ್ಯಕ್ತಿತ್ವ, ಮಿತಭಾಷಿ, ಆದ್ರೆ ಅವರ ಕಾರ್ಯಗಳು ಮಾತನಾಡಿವೆ, ಅದು ಆ ಸಾಧನೆಗಳು ಮಾತನಾಡಿವೆ. ಅವರನ್ನ ವ್ಯಕ್ತಿಯಾಗಿ ನೋಡಿದಂತಹ ಸಂದರ್ಭದಲ್ಲಿ ಯಾವುದೆಲ್ಲ ಅಂಶಗಳು ನಾವು ಅಳವಡಿಸ್ಕೊಳ್ಬಹುದು ಅಂತೀರಿ? ಅವ್ರು ನೋಡಿದಾಗ ಅವರು ಪ್ರಧಾನ ಮಂತ್ರಿ ಅನ್ನೋದೇ ಆದರ್ಶ ಇಲ್ಲ. ಒಂದು ಮಗುವಿನ ಜೊತೆಲಿ ಸಂವಾದ ಮಾಡೋದ್ರಲ್ಲಿ ಅಷ್ಟು ಮುಕ್ತತೆ, ಅಷ್ಟು ಪ್ರೀತಿ, ಅಷ್ಟು ಸರಳತೆ, ಅವರ ಮನಸ್ಸಿನ ಅಂತರಾಳದ ಭಾವನೆಗಳು ದೇಶದ ಸಮಗ್ರತೆ ಮತ್ತು ಅಖಂಡತೆ, ಸಮೃದ್ಧ ಭಾರತ ನಿರ್ಮಾಣದ ಕಡೆಗೇನೆ ಸದಾ ಅವ್ರು ಮಾತಾಡ್ತಾ ಇದ್ರು. ಅವ್ರು ಮಾತನಾಡಿ ಸೊ ಅವರು ಅನುಕರಣೆ ಆದ್ರೂ ಅನುಕರಣೆ ಮಾಡೋದು ಇವತ್ತಿನ ರಾಜಕಾರಣಿಗಳಿಗೆ ತುಂಬಾನೇ ಕಷ್ಟ. ನಿಜ ನಿಜ. ಈಗ H.C. ಮಹದೇವಪ್ಪ ಅವರೇ, ಈಗ ರಾಜಕಾರಣಿಗಳು ಒಳ್ಳೆಯದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳೋ ಲೆವೆಲ್ಗೆ ಇವತ್ತು ರಾಜಕಾರಣ ಬಂದ್ಬಿಟ್ಟಿದೆ. ಆದ್ರೆ ಮನಮೋಹನ್ ಸಿಂಗ್ ಅವರು ಹೇಗೆ ಅಂದ್ರೆ ಅವರ ನಡವಳಿಕೆಯನ್ನ ನೋಡಿದ್ರೆ ಸಾಕು, ಅವರ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ರೆ ಸಾಕು, ಅವರ ಭಾಷಣಗಳನ್ನ ಕೇಳಿಸ್ಕೊಂಡ್ರೆ ಸಾಕು, ಎಲ್ಲೋ ಒಂದು ಕಡೆ ಬದಲಾವಣೆಯನ್ನ ನಾವು ನಿರೀಕ್ಷಿಸಬಹುದು ಅನ್ನೋ ಆ ಒಂದು ಅಭಿಲಾಷೆಯನ್ನ ಅಥವಾ ಭರವಸೆಯನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳೇನಾದ್ರೂ ಸದ್ಯದ ರಾಜಕೀಯ ಮಟ್ಟದಲ್ಲಿ ತಮಗೆ ಕಂಡು ಬರುತ್ತಾ? ಬದಲಾವಣೆಗಳು ಆಗ್ಲೇಬೇಕು. ದೇಶದ ಹಿತದೃಷ್ಟಿಯಿಂದ ಬದಲಾವಣೆಗಳು ಆಗ್ಲೇಬೇಕು. ಯಾರಲ್ಲಿ ಒಳ್ಳೆಯ ರಾಷ್ಟ್ರೀಯ ಭಾವನೆಗಳು ಮತ್ತು ವಿದ್ವತ್ತಿತ್ತು ಅದನ್ನು ಅನುಕರಣೆ ಮಾಡಿದ್ರೆ ಇವತ್ತಿನ ಸಾರ್ವಜನಿಕ ಜೀವನಕ್ಕೆ ಅರ್ಥ ಇರೋದಿಲ್ಲ. ಅವರು ಪರ್ಸನಲ್ ಅಜೆಂಡಾ ಇಟ್ಕೊಂಡು ಸಾರ್ವಜನಿಕ ಜೀವನಕ್ಕೆ ಬಂದವರಲ್ಲ. ಸಮಾಜದ ಮತ್ತು ದೇಶದ ಹಿತವೇ ಅವರ ಆದ್ಯತೆ ಆಗಿತ್ತು. ಹೀಗಾಗಿ ಅವರು ಸ್ಮರಣೀಯರಾಗಿದ್ದಾರೆ. ಎಲ್ಲರೂ ಕೂಡ ಅವ್ರ ಬಗ್ಗೆ ಉದಾತ್ತವಾದಂತಹ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಗೌರವನ ಇಟ್ಕೊಂಡಿದ್ದಾರೆ. ಅವರಲ್ಲಿ ಅಪಾರವಾದಂತ ವಿಶ್ವಾಸ, ನಂಬಿಕೆಯನ್ನು ಇಟ್ಟು ಪ್ರತಿಯೊಬ್ಬರು ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದ್ಯೆ ಏನ್ ಮಾಡ್ಬೋದು ಅಂತ ಅನ್ನೋದಕ್ಕೆ ಬಹುಶಃ ಅವರು ಕೂಡ ಹೇಳ್ತಿದ್ರು, ನಾನು ಇವತ್ತು ಏನಾಗಿದ್ದೇನೋ ಅದೆಲ್ಲದಕ್ಕೂ ವಿದ್ಯೆ ಕಾರಣ ಅಂತ. ಅವರ ಹಾದಿನ ನಾವು ಗಮನಿಸ್ತಾ ಹೋದಾಗ, ಅವರು ಏರಿ ಬಂದಂಥ ಸಾಧನೆಯನ್ನು ನೋಡ್ತಾ ಹೋದಾಗ ವಿದ್ಯೆ ಎಷ್ಟು ದೊಡ್ಡ ಮಹತ್ವ ಪಡೆದುಕೊಳ್ಳುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಒಬ್ಬ ಪ್ರಧಾನಿ ಹುದ್ದೆಗೆ ಏರಿದ್ರು ಅಂತಂದ್ರೆ ಅದಕ್ಕೆ ವಿದ್ಯೆ ಕಾರಣ ಅಂತ ಅನ್ನೋದನ್ನ ಅವರು ಕೂಡ ಒಪ್ಕೊಳ್ತಾ ಇದ್ರು. ಬಹುಶಃ ಅದು ನಮ್ಗೆಲ್ರಿಗೂ ಕೂಡ ಮಾದರಿನ ಅಂತ ವಿದ್ಯೆಯ ಶಕ್ತಿ ತೋರಿಸ್ಕೊಟ್ಟು. ಮನುಷ್ಯನ ಕತ್ತಲಿನಲ್ಲಿ ಬೆಳಕಿ ಕೈ ತೆಗೆದುಕೊಂಡಂತ ಒಂದು ದೊಡ್ಡ ಮಾರ್ಗ ಆಯ್ತು. ವಿದ್ಯೆಯ ಮುಖಾಂತರ ನಾವೆಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅದು ಸದ್ಬಳಕೆ ಆಗ್ಬೇಕು, ಸದ್ವಿನಿಯೋಗ ಆಗ್ಬೇಕು, ಸಮಾಜಕ್ಕೆ ಮತ್ತು ದೇಶಕ್ಕೆ ಉಪಯುಕ್ತ ಆಗ್ಬೇಕು. ಆ ನಿಟ್ಟಿನಲ್ಲೇ ಅವರು ನಡೆದಿರೋದು. ಹೀಗಾಗಿ ಅವರು ಸ್ಮರಣೀಯರಾಗಿ ಉಳ್ಕೊಂಡಿದ್ದಾರೆ. ಇನ್ನೊಂದು ಮಾತು H.C. ಮಹದೇವಪ್ಪ ಅವರೇ, ಈಗ ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ನಾವು ಇವಾಗ ಅವರನ್ನ ಸ್ಮರಿಸ್ತಾ ಇರಬಹುದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇರಬಹುದು. ಆದರೆ ಒಂದು ಕಾಲಘಟ್ಟದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವರನ್ನ ಟೀಕಿಸಿದವರು ಕೂಡ ಇದ್ದಾರೆ. ಆ ಟೀಕೆಯನ್ನ ಅಷ್ಟೇ ಮೃದುವಾಗಿ ಅವರು ಸ್ವೀಕಾರ ಮಾಡ್ತಾ ಇದ್ರು, ಅದಕ್ಕೆ ಅಷ್ಟೇ ಸ್ಪಷ್ಟವಾಗಿ ಮತ್ತು ಯಾವುದೇ ರೀತಿಯ ಈ ಒಂದು ವೈಭವೀಕರಣ ಇಲ್ಲದೇನೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮನಮೋಹನ್ ಸಿಂಗ್ ಅವರು ಮಾಡ್ತಾ ಇದ್ರು. ಆದ್ರೆ ಈಗಿನ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ, ನೀನು ಅಂದ್ರೆ ನಿನಗಿಂತ ಹೆಚ್ಚು ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಆ ಟೀಕೆ ಟಿಪ್ಪಣಿಗಳ ವಿಚಾರದಲ್ಲೂ ಕೂಡ ಅವರ ಸೌಮ್ಯ ಸ್ವಭಾವದ ಬಗ್ಗೆ ನಾವು ಮಾತನಾಡೋದಾದ್ರೆ ಅವರು ಟೀಕೆಗಳನ್ನ ಅತ್ಯಂತ ಸೌಮ್ಯದಿಂದಲೇ ಸ್ವೀಕಾರ ಮಾಡಿ ಅಷ್ಟೇ ಸರಳವಾಗಿ ಅವರು ಉತ್ತರ ಕೊಡ್ತಿದ್ರು. ಅಂದ್ರೆ ಅವರು ದೊಡ್ಡ ಪ್ರಜಾಪ್ರಭುತ್ವವಾದಿ ಆದ್ರೆ ಮಾತ್ರ ಆ ರೀತಿಯ ನಡವಳಿಕೆಗಳು ಸಾಧ್ಯ. ಸರ್ವಾಧಿಕಾರಿಕೆ, ನಾನು ನನ್ನಿಂದಾನೆ ಅನ್ನೋ ಹೇಳೋರಿಗೆ ಈ ಗುಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನಮೋಹನ್ ಸಿಂಗ್ ಅವರು ಒಬ್ಬ ದೊಡ್ಡ ಸಮಾಜ ಚಿಂತಕರು ಹೌದು ಮತ್ತು ಪ್ರಜಾಪ್ರಭುತ್ವವಾದಿನೂ ಹೌದು. ಹೀಗಾಗಿ ಯಾವುದೇ ಟೀಕೆಗಳನ್ನ ಅವರು ದ್ವೇಷಪೂರಿತವಾದಂತ ದೃಷ್ಟಿಕೋನದಲ್ಲಿ ನೋಡಿದವರೇ ಅಲ್ಲ.
ಇನ್ನು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಇದೆಯಲ್ಲ, ಇದಂತೂ ಅಪಾರ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ನೈತಿಕತೆ ಅಂದ್ರೆ ಏನು ಅನ್ನೋದನ್ನ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ದೇಶದ ದೊಡ್ಡ ಚಿಂತಕರು ಮತ್ತು ನೇಷನ್ ಬಿಲ್ಡರ್. ಎಕನಾಮಿಕಲ್ ಡಿಸ್ಟ್ರೆಸ್ ಆದಾಗ, ಅಧೋಗತಿಗೆ ಆರ್ಥಿಕ ಪರಿಸ್ಥಿತಿ ಹೋದಾಗ ಇಡೀ ದೇಶದ ಬದುಕನ್ನ, ಆರ್ಥಿಕತೆಯನ್ನು ಎತ್ತಿ ಗಟ್ಟಿಯಾಗಿ ನಿಲ್ಲಿಸೋರು. ಆ ಬುನಾದಿ ಮೇಲೆ ಇವತ್ತು ದೇಶ ಮುಂದುವರೆದಿದೆ. ಇನ್ನು ಮನಮೋಹನ್ ಸಿಂಗ್ ಅವ್ರ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ 1991ರಲ್ಲಿ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಗೆ ತಲುಪಿದಾಗ ಅವರ ಮೇಲೆ ಅಷ್ಟು ಭರವಸೆ ಇಟ್ಟು ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡಿದಾಗ ಅವರು ಹೆಜ್ಜೆ ಇಟ್ಟು ಮುಂದೆ ಬರ್ತಾರಲ್ಲ, ಈ ಸ್ಥಿತಿಯಿಂದ ನಾನು ಬಚಾವ್ ಮಾಡ್ತೀನಿ ಅಂತ ಹೇಳಿ, ಅಲ್ಲಿಗೆ ಅವರ ಒಂದು ಆರ್ಥಿಕ ನಾಲೆಜ್ ಇರಬಹುದು ಅಥವಾ ಆಲೋಚನೆಗಳಿರಬಹುದು, ಇದೆಲ್ಲವೂ ಕೂಡ ಪ್ರಮುಖವಾಗಿ ನಿಲ್ಲುತ್ತೆ. ಇವರು ಸಕ್ಸಸ್ ಆಗ್ತಾರೆ ಅನ್ನೋದು ಕೂಡ ಅವರನ್ನ ಆಯ್ಕೆ ಮಾಡಿದವರಿಗೆ ಎಷ್ಟು ಬಲ ತುಂಬಿತ್ತು ಅಂತ ಹೇಳಿ. ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ ಘೋಷಣೆ ಟೀಕೆಗಳನ್ನ ಎದುರಿಸಬೇಕಾಯ್ತು. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಅದನ್ನ ಮಾಡಿದ ಮೇಲೆ ದೇಶದ ಆರ್ಥಿಕತೆಯನ್ನು ರಿವೈವ್ ಮಾಡುವಂತ ಪರಿಸ್ಥಿತಿ ಇರಲಿಲ್ಲ. ಹೀಗಾಗಿ ಅವರಿಗೆ ಅರ್ಥವ್ಯವಸ್ಥೆಯ ಆಳವಾದ ಅನುಭವ ಇತ್ತು. ಆಳವಾದ ಅನುಭವ ತಿಳುವಳಿಕೆನೆ ದೇಶವನ್ನ ಆರ್ಥಿಕವಾಗಿ ಸದೃಢವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಯ್ತು. ಎಸ್, ಥ್ಯಾಂಕ್ ಯು ಸೋ ಮಚ್ ಮಹದೇವಪ್ಪ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.